ಇದ್ದು ಶಾಲೆಯಾಗ ಮಾಸ್ತರ್ಗಳು ನೌಕರಿ ಪಗಾರ ಕೊಡೋರಿಲ್ಲ, ಅವು ಭಿಕ್ಷಾ ಬಿಡಕತ್ಯಾವು. ಶಾಲೆ ಕಲ್ತು ಹುಡುಗರು ಹಾಳಿ ಹಿಡ್ಕೊಂಡು ಅವು ಅಡ್ಡಾಡಕತ್ಯಾವು. ಅವಕ್ಕೆ ನೌಕರಿ ಸಿಗುವಲ್ದು, ಹುಡುಗಿಯರಿಗೆ ಗಂಡ ಸಿಗುವಲ್ಲ. ಹುಡುಗಿ ಹೋಗೈತಿ. ಏನು ಶಾಲೆ ಕಲ್ತು ಏನು ಮಾಡೋದೈತಿ? ಶಾಲೆ ಕಲ್ತು ಏನು ಮಾಡೋದೈತಿ? ಭೂಮಿಯಾಗ ದುಡಿಯಾಕೆ ಬರವಲ್ದು. ಹೆಣ್ಣು ಹುಡುಗಿಯರು ಗಂಡು ಹುಡುಗರು ಲಗ್ನ ಆಗವಲ್ರಿ. ನನ್ನ ಮನಸ್ಸಿಗೆ ಬಂದವ್ರು ಮಾಡ್ಕೋತೀವತ್ತಾರ. ಜಾತಿ ಅವ್ರದ್ದು ನಡಿವಲ್ದು, ಕುಲ್ಲವ್ರದ್ದು ನಡಿವಲ್ದು, ಹಿರಿಯವ್ರದ್ದು ನಡಿವಲ್ದು, ಯಾರ್ಯಾರ್ದು ನಡಿವಲ್ದು. ಇದು ಹೆಂಗೆ ನಡಿಬೇಕು? ಇದನ್ನು ನಡೆಸೋರು ಯಾರು? ಒಂದು ದಿವ್ಸ ಮಂದಿ ಉದ್ದ ನಂಗಿ ಹಾಕೊಂಡ ರಾಜಕೀಯ ಮಾಡಕತ್ತಿ, ರಾಜಕೀಯ ಅವ್ರನ್ನ ಬೆಂಡ್ ಹಚ್ಚಿ ಕತ್ರಿ ತೊಗೊಂಡು ಅವ್ರು ಹೊಂಟಾರ. ಮತ್ತು ಇಲ್ಲಿ ಗಳಕ್ಕೆ ದಗದಕ್ಕೆ ಹೋದವ್ರು ಬೆಣ್ಣೆ ಹತ್ತಿದ್ದ ದುಡಿಯಾಕೆ ಬರ್ತಾರದ್ದು ಅವ್ರದ್ದು ಭೂಮಿಯಾಗ ದುಡಿವಲ್ರು ಪಗಾರತ್ತಾರೆ. ಅವ್ರು ಭೂಮಿಯಾಗ ದುಡಿವಲ್ರು ಪಗಾರ್ತಾ ಹತ್ತಾರೆ. ಅವ್ರದ್ದು ಹಂಗೆ ಗಂಡ್ರ ಮನೆಗೆ ಹೇತು ಹುಡುಗಿ ಬರೋಳು ನನಗೆ ಪಗಾರ ಕೊಟ್ಟು ನಾನು ಅರ್ಧ ಪಾಲ ಕೊಡೋದು ಕೋಟ್ಯಾಗ ಹಾಕಿ ಹೋಗ್ತಾಳೆ. ಯಾರು ಹೇಳೋರು ಇಲ್ಲದಕ್ಕೆ. ಇದು ನಮ್ಮ ರೈತರು ಏನಾಗೈತಿ ಅಂದ್ರೆ ಆಸರು ಇಲ್ಲದ ಕೂಸಾಗೈತಿ. ಇದಕ್ಕೆ ಯಾರು ಹೆಣ್ಣು ಕೊಡುವಲ್ರ, ರೈತಗೆ ಯಾರು ಹೆಣ್ಣು ಕೊಡುವಲ್ರ. ಯಾಕೆ ಕೊಡೋಲ್ಲ ಕೇಳ್ಬೇಕು. ಒಂದಿಲ್ಲ ಯಪ್ಪ ನಮ್ಮ ಹುಡುಗಿ ಸಾಲಿ ಕಲ್ತತಿ, ಒಂದು 4 ದುಡ್ಡು ಹೋಗಲಕ್ಕ ನೌಕರಿ ಅವ್ನು ಕೊಡ್ತೇವೆ. ಏನಿದೆ ಅಲ್ಲ, ಅವಾಗ ನೌಕರಿ ಸಿಗುವಲ್ಲ, ಇವರಿಗೆ ಗಂಡ ಸಿಗುವಲ್ಲ, ಅಪ್ಪ ಅವನು ಹುಚ್ಚಿ ಬಿಡುವಲ್ಲ. ಯಾರು ಮಾಡಬೇಕು? ಇನ್ನೇನಾದ್ರೂ ನಮಗೆ ದಾರಿ ತೋರಿಸ್ಬೇಕಾಗಿದ್ರೆ ನಮ್ಮ ಕಣ್ಣೇರು ಮಠದ ಅಪ್ಪಗಳು ಬಂದಾರ ಇವತ್ತು, ಅವರ ಒಂದು ನಮಗೆ ದಾರಿ ತೋರಿಸ್ಬೇಕು. ಇನ್ನು ಮಂದಿ ಎಲ್ಲ ಏನು ಬಂದೈತೆ ಅಂದ್ರೆ ರೈತರಿಗೆ ಹೆಣ್ಣು ಕೊಡುವಲ್ರಿ, ದುಡಿಯೋರಿಗೆ ಹೆಣ್ಣು ಕೊಡುವಲ್ರಿ. ಮತ್ತಿನ್ನು ಏನು ಅದು ಎಂಥದ್ದು ಭಾಳ ಫಜಿತಾಗೈತಿ. ಪಡೆದ ಬಂದ ಮಾನವ ಜನ್ಮ ಹಡಿದ ತಾಯಿ ತಂದೆಯಂತೆ ಶ್ರೇಷ್ಠ ಪದವಿ ಪಡ್ಕೊಂಡಾರು ಒಕ್ಕಲಿಗರು. ಪ್ರಜಾಪಾಲಕನಾಗಿ ಮೇಟಿ ವಿದ್ಯೆ ಒಲಿಸಿದರು, ಜೀವ ಗ್ರಂಥಕ್ಕಾಗಿ ನವಧಾನ್ಯ ಬೆಳೆಸಿದರು. ಜೀವ ಬಿಟ್ಟ ಸೇವೆ ಇಲ್ಲ, ಸೇವೆ ಬಿಟ್ಟ ಜೀವ ಇಲ್ಲ, ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು. ಭೂಮಿಗೆ ಅಧಿಷ್ಠಾನ ಬಸವಣ್ಣ ಆದ ದೇವರು, ಅವನ ಸೇವೆ ಮಾಡಿ ಧನ್ಯರಾದ ಒಕ್ಕಲಿಗರು. ರಂಟಿ ಕುಂಟಿ ಹೊಡೆದ ನಾವು ನಟ್ಟು ಕರ್ಕಿ ಹಸನ ಮಾಡಿ ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು. ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡಾರು, ರೋಣಿ ಆರದ್ರಿ ಮಿರ್ಗ ಮಳೆಗೆ ಬಿತ್ತಿ ಬಂದಾರು. ಭಾವ ಶುದ್ಧ ರೈತರು ಬಾಮಿಕ್ಯಾರಿ ಕಡಿಸಿದಾರು, ಬಾಳಿ ಬದನಿ ಕಬ್ಬು ಮೊದಲಾಗಿ ಹೆಚ್ಚಿದರು. ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು, ರೈತರ ಕಬ್ಬದಿಂದ ಸಕ್ರೆ ಫ್ಯಾಕ್ಟ್ರಿ ಆದವ ತಯಾರು. ಲಕ್ಷ್ಮಿ ಹತ್ತಿ, ಅಪ್ಪಲಂಡ ಹತ್ತಿ, ಜಯ ಹತ್ತಿ, ಜವಾರಿ ಹತ್ತಿ ಪೀಕ್ ಮಾಡಿ ಸೋಕ ಇಲ್ಲದ ದುಡಿಯವರು. ಅಕ್ಕಂಡ ಭಾರತಸ್ಥಾನಕ್ಕೆ ಹತ್ತಿ ಸಪ್ಲೈ ಮಾಡಿದರು, ಅದ ನೂಲು ತೆಗೆದ ಶುದ್ಧ ಕಾದಿ ನೇದಿದ್ದರು. ನಾ ಹೆಚ್ಚ ನೀ ಹೆಚ್ಚ ಕಲ್ವೀಗ ಹೆಚ್ಚನ್ನು ಲೌಕಿಕರು, ಕಾಯ್ದೆ ಕಾನೂನು ತೆಗೆದ ಕಾಗದ ಪತ್ರ ಬರೆದವರು. ರೈತರ ಅನ್ನದಿಂದ ಇವರು ಎಲ್ಲ ಬದುಕಿದವರು. ಮೂಗು ಕೊಟ್ಟ ಒಡಿಯಾಣ ಮರ್ತ ನಾವು ಹಾಡುವುದಲ್ಲ, ನತ್ತಿಗಾಗಿ ಪತ್ತರ್ನ ಹುಡುಕವರು. ಮೂಗು ಇಲ್ಲದ ನತ್ತು ಯಾವಲ್ಲಿಡುವವ, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು. ಅಪ್ಪ ಇವತ್ತು ನಾ ಪೂಜ್ಯರಿಗೆ ಒಂದು ಮಾತು ಏನು ಬೇಡ್ಕೊತೀನಿ ಅಂದ್ರೆ, ಎಲ್ಲ ಕಡೆ ಅಡ್ಡಾಡಿ ನೋಡಿದ್ದೆ, ದಿಕ್ಕು ದಿವಾಳಿ ಆಗೈತಿ. ಹಡ್ಡಲಿಗೆ ಹೆರದ ಇಟ್ಟು ಹಿಡ್ಕೊಳಕ್ಕೆ ಬರ್ಲಂಗೆ ಆಗಿಬಿಟ್ಟೈತಿ. ಚಾದರ ಕಿತ್ಕೊಂಡು ಕಿನಾರಾಗೈತಿ. ಈ ಕಾಡು ತೆಳಕ್ಕೆ ಹೊಕ್ಕೆವು, ಉಳ್ಳಾಗಡ್ಡಿ ಇದು ಸುರ್ಪಾಣ ಇದನ್ನ ಹಾಕಿಬಿಡ್ತಾರೆ. ಈ ಕಾಡು ಹೊಕ್ಕೆವು ಒಟ್ಟು ತೊಗರಿ ಹಾಕ್ಯಾರ, ಈ ಕಾಡು ಬರ್ತೇವೆ ಕಬ್ಬು ಹಾಕ್ಯಾರ. ಒಂದು ರೈತರ ಮನೆಯಾಗಾರ ಒಂದು 10-8 ಚೀಲ ಜೋಳ ಗಡಂಚಿ ಮ್ಯಾಗದಾವ. ಗಡಂಚಿ ಅಂತೂ ಇಲ್ಲ, ಗಡಂಚಿ ಇಲ್ಲ, ಹಾಗೇ ಇಲ್ಲ. ನಾವು ರೈತರು ಅಂತ ಹೇಳ್ತೇವೆ. ರೈತರ ಮನ್ಯಾಗ 4 ಬಂದೋಬಸ್ತ್ ಅದಾವ, ಅವು ಇಲ್ಲ. ಒಟ್ಟು ಟ್ಯಾಕ್ಟರ್ ತೊಗೊಂಡು ಬಡಿಯಾಕತ್ತೇವೆ. ಗೊಬ್ಬರ ಇಲ್ಲ. ನಾವು ಮೊದಲು ನಮ್ಮ ಹಿರಿಯರು ಬಿತ್ತು ಮುಂದೆ ಒಂದು ಎಂಥ ಚಂದ ಬಿತ್ತಿದ್ರು ನಮ್ಮ ರೈತರಂದ್ರೆ, ಪೀಕ್ ಬದಲಿ ಮಾಡ್ತಿದ್ರು. ಈ ವರ್ಷ ಹತ್ತಿ ಹಾಕಿದ ಹೊಲಕ್ಕೆ ಜೋಳ ಹಾಕುವುದು, ಜೋಳ ಹಾಕಿದ ಹೊಲಕ್ಕೆ ಸುರ್ಪಣೆ ಹಾಕೋದು, ಸುರ್ಪಣೆ ಹಾಕಿದ ಹೊಲಕ್ಕೆ ಗೋಧಿ ಹಾಕೋರು. ಪೀಕ್ ಬದಲು ಮಾಡ್ತಿದ್ರು. ಪೀಕ್ ಬದಲು ಮಾಡಿ ಭೂಮಿ ಬೆಳೀತಿದ್ರು. ಹೆಂಡಿ ಗೊಬ್ಬರ ಹಾಕ್ತಿದ್ರು. ಮನ್ಯಾಗ 10 ದನಕರ ಇರ್ತಿದ್ವು. ಆ ದನಾನೂ ಇಲ್ಲ, ಕರಾನೂ ಇಲ್ಲ. ಇವು ಎಲ್ಲ ಪಾಕಿಟ್ದಾನ ಹಾಲು ತೊಗೊಂಬಂದು ಚಹಾ ಮಾಡ್ಕೊಂಡು ಕುಡಿಯಾಕೈತೈತಿ ಮಂದಿ. ರೈತರ ಮನೆಯಾಗ ಪ್ಯಾಕೆಟ್ದಾನ ಹಾಲು ತರ್ತಾವೆ. ಯಾಕಂತ ಕೇಳಿದ್ರೆ ರೈತರ ಮಕ್ಕಳು ನೋಡ್ತೀನಿ ಅಲ್ಲೆಲ್ಲ ಸಾಲಿ ಕಲ್ತ ಯಪ್ಪ ನಮ್ಮ ದೇಶ ಎಲ್ಲ ಹಾಳಾಗತ್ತೈತಿ. ಕರೆ ಅಂದ್ರೆ ಪೂರ ಹಾಳಾಗೈತಿ. ಸಾಲಿ ಕಲ್ತವ್ರಿಂದ ನಮ್ಮ ದೇಶ ಹಾಳಾಗೈತಿ. ನಮ್ಗೆ ಗಾಂಪಡ ಮಂದಿಲಿಂದ ಏನೂ ಆಗಿಲ್ಲ. ಅದು ನಿಜವಾಗ್ಲೂ ಹಂಗೆ ರತ್ನ ಹಂಗೈತಿ, ಗಟ್ಟಿ ಬಂಗಾರ ಹಂಗೈತಿ. ಕಲ್ತವ್ರೆ ನಮ್ಮ ದೇಶ ಹಾಳು ಮಾಡ್ಯಾರ. ಇದನ್ನು ಮೊದಲು ನೆಪ್ನಾಗ ಇಟ್ಕೋರಿ. ಮೊದಲು ನನ್ನ ಕಳಿಸಿದ್ರೆ ನಾನು ನೀವು ಬಂದು ಹೇಳ್ತೀನಿ, ಮಂದಿ ಮಾತಾಡ್ತಿಲ್ಲ.
ನನ್ನ ಮಗಗೆ ನೌಕರಿ ಪೊಲೀಸ್ ನೌಕರಿಗೆ ಬೆಳಗಾವಿಗೆ ಕರ್ಕೊಂಡೋಗಿ ಎಂಟ್ರಿ ಕರ್ಕೊಂಡೋಗಿದ್ರು. ಕರ್ಕೊಂಡು ಹೋದಾಗ ಶಂಕರ್ ಬಿದ್ರಿ ಅವ್ರು ಒಂದು ಮಾತು ಹೇಳಿದ್ದ, ಬಿದ್ರಿ ಏನು ಯಾಕೆ ನೀ ಬಂದಿ ಅದು ಹೀಗೆ ನಾವು ಒಂದು ಮಾತು ಹೇಳಿದ್ರೆ ನನ್ನ ಮಗಿಗೆ ನೌಕರಿ ಅವರು ಅವತ್ತು ಪೊಲೀಸ್ನ ಮಾಡ್ತಿದ್ರು. ನಾ ಏನು ಮಾಡಿದ್ನಿ, ಯಪ್ಪ ದೇವ್ರ ನನ್ನ ಮಗ ನೌಕರಿ ಹತ್ತಬಾರ್ದಂದೆ, ನೌಕರಿ ಹತ್ತಬಾರ್ದಂದೆ. ಯಾಕಂದ್ರೆ ಒಂದು ನೌಕರಿ ಬಡ್ಗಿ ತೊಗೊಂಡು ನೀವು ಬರೀ ಹೆಂಡ್ತಿನ ಮಕ್ಕಳನ್ನ ಊರನ್ನ ಮಂದಿನ ಕಾಕೋತ ಹೋಗ್ಕಾಣವು, ನಮ್ಮ ಹೊಲ ಯಾರು, ನಮಗೆ ಅನ್ನ ಹಾಕೋರು, ಏನು ಮಾಡೋದು ಅದು. ಇವತ್ತು ನನ್ನ ಮಗ ವರ್ಷ ಒಂದು 50 ಚೀಲ ಜೋಳ ಬೆಳುತ್ತಾನೆ, 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ರೊಕ್ಕ ಬೆಳುತ್ತಾನೆ. ಅದನ್ನು ನನಗೆ ನಾವು ಒಟ್ಟು ಮನ್ಯಾಗ ಊಟ ಮಾಡ್ತೀವಿ. ದನ ಕರ ಹೆಂಡಿ ಹಿಕ್ಕಿ ಕಟ್ಟಿಗೆ, ನಾವು ಇವತ್ತಿಗೂ ಕಟ್ಟಿಗೆ ಒಲೆಯನ್ನ ಊಟ ಮಾಡ್ತೀವಿ. ಆದರೆ ಈಗ ಎಲ್ಲರ ಮನ್ಯಾಗ ಸಿಲಿಂಡ್ರ್ ಬಂದು ನೀವು ನೋಡ್ಕೊರಿ, ಆ ಜಿರ್ಲಿ ಅದು ಭಾಳ ಹೆಚ್ಚಾಗ್ಯಾವ. ಎಲ್ಲರ ಮನ್ಯಾಗ ಜಿರ್ಲಿ ಆಗ್ಯಾವ, ಹುಳ ಹೆಚ್ಚಾಗ್ಯಾವ. ಅವು ಹುಳ ನೋಡ್ರಿ ಅವು ಮತ್ತು ಅವು ಹೊಡ್ಯಾಗ ಎಣ್ಣೆ ತರ್ಬೇಕು, ಅವು ಹೊಡ್ಯಾಕೆ ಎಣ್ಣೆ ತರ್ಬೇಕು. ಈಗೆಲ್ಲ ಪಾಕಿಟ್ದಾನ ಬೀಜಗಳು ಗೊಂಜಾಳಕ್ಕೆ ಹುಳ ಬೀಳಾಕತ್ಯಾವ. ಕೆಟ್ಟ ಮಂಡ ಬದಕದು ಗೊಂಜಾಳ ಅಂಥ ಬೆಳಕಿ ಇವತ್ತು ಹುಳ ಬೀಳಾಕತ್ಯಾವ, ಜೋಳಕ್ಕೆ ಹುಳ ಬೀಳಾಕತ್ಯಾವ. ಬರೀ ಎಣ್ಣೆ ಹೊಡೋದು. ಒಂದು ಗಾಡಿಗೆ ಎಣ್ಣೆ, ಗಾಡಿ ಹೊಡೆಯೋಗೆ ಎಣ್ಣೆ, ಮನೆಗೆ ಎಣ್ಣೆ, ಹೊಲಕ್ಕೆ ಎಣ್ಣೆ, ರೊಕ್ಕ ಕೊಟ್ಟು ಹಾದೈತೆ ನಮ್ದು ಒಟ್ಟದ್ದು ಗೋಣಿ, ಒಟ್ಟು ರೊಕ್ಕನ ಆಗ್ಯಾವ. ಅದ ಏನು ಹೇಳ್ತೀನಿ ನಾನು, ನೀವು ಭಾಳ ಮುಂದೋಗ್ಯಾವ, ನಾವು ಮುಂದೋಗಿ ಹೇಳ್ತಾರೆ. ಹಿಂದಕ್ಕೆ ಯಾರೋ ಒಂದು ಊರಾಗ ತುಡುಗು ಮಾಡೋರು ಒಂದು ಊರಿಗೆ ತುಡುಗಿ ಹೋಗಿದ್ರತ್ತ. ತುಡುಗು ಮಾಡಿದೆವು, ನಾವು ಅಟ್ಟು ತುಡುಗು ಮಾಡಿದೆವು, ನಾವು ಇಟ್ಟು ತುಡುಗು ಮಾಡಿದೆವು. ಬಂದು ರಾತ್ರಿ ನಾವಿನ ಕೂತು ತಿರ್ದಾರು, ಗಿಡಕ್ಕೆ ಕಟ್ಟಿದ ಹಗ್ಗ ಬಿಚ್ಚಿದಲ್ಲಿ ಬೆಳ್ತಕ್ಕೆ ಹಗ್ಗ ತಿರ್ದಿದ್ರು. ನಮ್ಮನ್ನು ಹಿಡಿಯವ್ರು ಯಾರು ಹತ್ತಿದ್ರು. ನಾವು ಒಟ್ಟರು ಅಂಥವ್ರಾಗ್ಯಾವ. ಈಗ ನಾವು ಶಾಣ್ಯಾರಾಗ್ಯಾವ, ದೊಡ್ಡವ್ರಾಗ್ಯಾವ, ಮುಂದೆ ಹೋಗ್ಯಾವ. ಎಲ್ಲಿ ಹೋಗ್ಯಾವ ಮರ್ಯ, ನಮ್ಮ ಸಮಾಜಕ್ಕೆ ಕಟ್ಟಿದ ಹಗ್ಗನೇ ಬಿಚ್ಚಿಲ್ಲ ನಮ್ದು. ಯಾರು ದೊಡ್ಡವ್ರು ಇಲ್ಲ, ಒಟ್ಟರು ದಡ್ಡರಾಗ್ಯಾವ. ದಡ್ರ ಪೂರ ಏನೇನು ಇಲ್ಲ. ಅದಕ್ಕೆ ಇಂಥದ್ದು ಆಗೋದಕ್ಕೆ ಬೇಡ. ಇವತ್ತು ನಿಮ್ಗೊಂದು ಮಾತು ಏನು ಹೇಳಿದ್ರೆ, ದಯಮಾಡಿ ನಿಮ್ಮೂರಾಗ ನೋಡ್ರಿ ನೀವು, ಅವನು ಸಾಲಿ ಕಲ್ತಾವ ಹುಡ್ದಾರು ವಾಜಿ ಆಗಿರ್ತೈತಿ, ಸಣ್ಣ ವಾಜಿ ಇರ್ತೈತಿ, ಅವ್ನು ಹೆಣ್ಣು ಕೊಡ್ತೀನಿ ಅಂತಾರ. 1000 ಮಂದಿಗೆ ದುಡ್ದು ಅನ್ನ ಹಾಕು ರೈತಗೆ ಹೆಣ್ಣು ಕೊಡಕ್ಕೆ ಒಲ್ಲೆತ್ತಾರೆ. ಅವ್ರ ಲಾಜಿಗೆ ಇಡುವ, ನಾವು ಲಾಜಿಗೆ ಇಡುವ, ನಮಗೆ ತಿಳಿವಲ್ಲಾಗೈತಿ. ಅಲ್ಲ ಎಟ್ಟು ರೀ, ಅವ ದೀತ 10 ಮಂದಿಗೆ ನಿಂತು ಅನ್ನ ಹಾಕು ಸಾಯ್ಸಲು ಸರ್ದಾರ್ಗೆ ಹೆಣ್ಣು ಕೊಡಲ್ರಿ. ಇವು ಊರು ಲಪುಟ್ಟು ನೌಕರಿ ಮಾಡಿ ಕಿಸೆ ಕತ್ತರಿಸಿ ಇವು ನೌಕರಿಗೆ ಹೆಣ್ಣು ಕೊಡ್ತಾರೆ, ಇವು ಹೆಣ್ಣು ಕೊಡ್ತಾರೆ. ಏನು ಹನಿ ಬಿಡ್ಕೊಳ್ದು ನಾವು. ಇದು ಈ ಹುಚ್ಚರ ಕೈಯಾಗ ಕಲ್ಲು ಕೊಟ್ಟು ಇದ್ರಿಗೆ ನಿಂತಂಗಾಗೈತಿ. ದಯಮಾಡಿ ನಿಮ್ಮ ಮಕ್ಕಳನ್ನ ಭಾಳ ದೊಡ್ಡವ್ರು ಮಾಡಕ್ಕೆ ಹೋಗ್ಬೇಡ್ರಿ, ಭಾಳ ಚೆನ್ನಾರು ಮಾಡಕ್ಕೆ ಹೋಗ್ಬೇಡ್ರಿ. ಹೆಣ್ಣು ಹುಡುಗನ ಭಾಳ ಅಟ್ಟು ಉದ್ದಂಗೆ ಕಲಿಸಿದ್ರೆ ನಿಮ್ಮ ಕೈಗೆ ಹತ್ತುವುದಿಲ್ಲ. ಹೆಣ್ಣು ಹುಡುಗರಂತೂ ಕೈಗೆ ಹತ್ತುವುದಿಲ್ಲ. ನಿನ್ನ ಮುಂದೆ ಭಾಳ ದೂರ ಹೋಗೈತಿ ಬಸ್ತಾನೆ. ಯಾರು ಹೇಳೋರಿಲ್ಲ, ಯಾರು ಕೇಳೋರಿ. ನಮ್ಮ ಪೂಜ್ಯ ಸ್ವಾಮಿಗಳು ಅವರು ಹೇಳಂಗಿಲ್ಲ. ನೀವು ಹೆಂಗತ್ತೀರಿ ಹಂಗೆ ಆಶೀರ್ವಾದ ಮಾಡಿ ಕಳಿಸ್ಬಿಡ್ತಾರೆ ಅವರು. ನೀವು ಹೆಂಗತ್ತೀರಿ ಹಂಗೆ ಅವ್ರು ಹೋಗಿರ್ತಾರು. ಮತ್ತು ಶಾಲೆಯ ಮಾಸ್ತರ್ಗಳು ನೀವು ಹೆಂಗದ ನೀವು ಕಲ್ತ್ರಿ ಬಿಟ್ಟು ಬೇಡಿ, ನಿಮ್ಮ ಹಣಿ ಬರ್ರಿ ನಮಗೇನು ಮಾಡ್ತಾರೆ, ಅವ್ರು ಗಪ್ಪ ಇರ್ತಾರೆ. ರಾಜಕೀಯ ಅವರು ಹತ್ತೈತ್ರಿ ಅವ್ರಿಗೆ ಹಚ್ಕೋರಿಗೆ, ನಿಮ್ಮ ಊರಿಗೆ ನೀವು ಹಚ್ಕೋರಿ ಬೇಡ, ಹಿಂದಿಗಡೆ ಬಂದು ಹಚ್ತು 2 ಪೊಲೀಸರು ಕೊಟ್ಟು ಕಳಿಸಿಬಿಡ್ತಾರೆ ಅವರು.